ತಬರನ ಸೆಟ್ಟಿಗೆ ಹುಚ್ಚು ಹಿಡಿದಿದೆ ಎಂದು ಪಡುಗೆರೆಯ ಜನ ಮಾತಾಡಿಕೊಂಡರು. ಇಡೀ ಪಡುಗೆರೆಯ ಪೇಟೆಯಲ್ಲಿ ಹಾಲಿ ಇದ್ದ ಹುಚ್ಚರಲ್ಲಿ ತಬರಸೆಟ್ಟಿ 25ನವನಾಗಿದ್ದನು. ಪಡುಗೆರೆಯಲ್ಲಿ ಯಾರಾದರೂ ಹುಚ್ಚರಾದರೆ ಯಾರೂ ಅಪ್ರತಿಭರಾಗುತ್ತಿರಲಿಲ್ಲ. ಏಕೆಂದರೆ ಈ ಹುಚ್ಚರು ಇದ್ದಕ್ಕಿದ್ದಂತೆ ತಲೆ ಕೆಟ್ಟು ಒಂದು ದಿನ ಹುಚ್ಚರಾಗುತ್ತಿರಲಿಲ್ಲ. ಇವರೆಲ್ಲ ಅತ್ಯಂತ ಸ್ವಾಭಾವಿಕವಾಗಿಯೂ ಕ್ರಮೇಣವಾಗಿಯೂ ಹುಚ್ಚರಾಗಿದ್ದರು. ಜನ ಇವರ ಹುಚ್ಚನ್ನ ನಿರೀಕ್ಷಿಸಿ ಹುಚ್ಚರಾದ ನಂತರ ಅಯ್ಯೋ ಪಾಪ ಎಂದು ಕರುಣೆ ತೋರಿ ಸಮಾಜದ ಸ್ವೀಕೃತ ಸ್ಥಿತಿಯಾಗಿ ಒಪ್ಪಿಕೊಂಡು ಬಿಟ್ಟಿದ್ದರು. ಒಟ್ಟಿನಲ್ಲಿ ಈ ಹುಚ್ಚರಿಗೆ ಒಂದು ಚರಿತ್ರೆಯೇ ಇರುತ್ತಿದ್ದಿತು. ತಬರಸೆಟ್ಟಿ ಪಡುಗೆರೆ ಊರಿಗೆ ಅತ್ಯಂತ ಪರಿಚಿತ ವ್ಯಕ್ತಿ. ಅವನು ಸರಕಾರಿ ನೌಕರನಾಗಿ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲೇ ಸೇರಿಕೊಟ್ಟಿದ್ದನು. ಬ್ರಿಟಿಷರ ನಿಯಮ, ಶಿಸ್ತು ಮುಂತಾದವನ್ನು ಹೊಗಳುತ್ತಾ ಹಳೆಯ ನೆನಪುಗಳನ್ನು ಹುಸಿಯಾಗಿಯೇ ಉಳಿಸಿಕೊಂಡು ಮೆಲುಕುತ್ತಿದ್ದ ಪಡುಗೆರೆಯ ಇಬ್ಬರಲ್ಲಿ ಡಾಕ್ಟರ್ ಸಿಲ್ವಾ ಒಬ್ಬರಾದರೆ ತಬರಸೆಟ್ಟಿ ಇನ್ನೊಬ್ಬ. ಇಬ್ಬರೂ ತಮ್ಮ ಹಳೆಯ ನೆನಪುಗಳನ್ನು ಯಾರೊಡನಾದರೂ ಹೇಳಿದರೆ ಅದು ನಿಜವೋ ಸುಳ್ಳೋ ಸಾಕ್ಷಿಗೆ ಪರಸ್ಪರ ಒಬ್ಬರನ್ನೊಬ್ಬರು ಹೆಸರಿಸುತ್ತಿದ್ದರು. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ತಬರ ಸುಂಕದ ಕಟ್ಟೆಯ ವಸೂಲಿ ಕೆಲಸ ವಹಿಸಿಕೊಂಡಾಗ ಅವನಿಗೆ ಕೋಡು ಬಂದಂತಾಗಿತ್ತು. ಎಲ್ಲರೂ ಅವನಿಗೆ ಮರ್ಯಾದೆ ಕೊಡುತ್ತಿದ್ದರು. ತರಕಾರಿ, ಮೀನು ಇತ್ಯಾದಿಗಳನ್ನೆಲ್ಲ ಪಡುಗೆರೆಗೆ ಒಯ್ಯಲು ತಂದವರು ಸುಂಕದೊಡನೆ ಅಷ್ಟಿಷ್ಟು ವಸ್ತುಗಳನ್ನು ಅವನಿಗೂ ಕೊಡುತ್ತಿದ್ದರು. ಹಾಗೊಮ್ಮೆ ದೇಶದಲ್ಲಿ ಎಂಥದೋ ಆಂದೋಲನ ಆರಂಭವಾಯಿತು. ಸ್ವಾತಂತ್ರ್ಯ ಸಂಗ್ರಾಮ. ಯುದ್ಧದ ಕಾವು ಆರುವುದಕ್ಕೆ ಮುನ್ನವೇ ಇದೊಂದು ಹೊಸ ಬಿಸಿ ಏರತೊಡಗಿತು. ತಬರಸೆಟ್ಟಿಗೆ ಆಗ ತಾನೇ ಮದುವೆಯಾಗಿತ್ತು. ಅಪ್ಪಿ ಅಥವಾ ಅಪ್ಪಮ್ಮ ಎಂಬ ಓರ್ವ ಮಂಗಳೂರಿನ ಕಡೆ ಹೆಣ್ಣನ್ನ ತಬರ ಮದುವೆಯಾದ. ಇಬ್ಬರೂ ಕುಳಿತು ಸುಂಕದ ಕಟ್ಟೆಯ ಬಳಿ ಎಷ್ಟೋ ಬಾರಿ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಮಾತನಾಡುತ್ತಿದ್ದರು. ಬ್ರಿಟಿಷರ ವಿರುದ್ಧದ ಹೋರಾಡುತ್ತಿದ್ದ ಗಾಂಧಿ ಎಂಬೊಬ್ಬ ಮನುಷ್ಯನ ಹೆಸರು ಆಗ ಬಹಳ ಕೇಳಿಬರುತ್ತಿತ್ತು. ತಬರನಿಗೂ ಅವನ ಹೆಂಡತಿಗೂ ಯಾಕೆ ಈ ಹೋರಾಟ ಎಂದು ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ಬ್ರಿಟಿಷರು ಈ ನಾಡನ್ನು ಬಿಟ್ಟು ಹೋಗಬೇಕೆಂಬುದು ಚಳುವಳಿಯ ಉದ್ದೇಶ ಎಂದು ಗೊತ್ತಿತ್ತು. ತಬರ ದೇಶಭಕ್ತನೇನೂ ಅಲ್ಲ. ಆದರೆ ಕರಿಯರ ನಡುವೆ ವಿಕಾರಗಳಂತೆ ತಿರುಗಾಡುವ ಈ ಬಿಳಿಯರು ಏಕೆ ತಮ್ಮ ಜನಗಳ ನಡುವೆ ನೆಮ್ಮದಿಯಿಂದ ಇರಬಾರದು ಎಂದು ಮಾತನಾಡಿಕೊಳ್ಳುತ್ತಿದ್ದ. ಅಂತೂ ಗಾಂಧಿವಾದದಲ್ಲೂ ಏನೋ ಒಂದು ಸತ್ಯವಿದೆ ಎಂದು ಅವನಿಗೆ ಅನ್ನಿಸಿತ್ತು. ಆದರೆ ಸತ್ಯಾಗ್ರಹವು ಕರ ನಿರಾಕರಣೆ, ತಂತಿ ಕತ್ತರಿಸುವುದು ಮುಂತಾದ ಕಾರ್ಯಕ್ರಮಗಳ ಸ್ವರೂಪವನ್ನು ತೆಗೆದುಕೊಂಡಾಗ ಮಾತ್ರ ತಬರನಿಗೆ ಪೀಕಲಾಟಕ್ಕೆ ಬಂದಿತು. ಆತನು ಅಭಿಪ್ರಾಯ ಭೇದ ಸೂಚಿಸಿಬಿಟ್ಟು ಸುಮ್ಮನಿರುವಂತಿಲ್ಲ. ಯಾವುದೋ ಒಂದು ಪಕ್ಷದ ಪರ ಕೆಲಸ ಮಾಡಬೇಕಾಗಿತ್ತು. ಸುಂಕ ಕೊಡದೆ ಧಿಕ್ಕರಿಸಿ ಜನ ಓಡಾಡಿದರೆ ತಬರ ನೋಡಿಕೊಂಡಿರುವಂತಿರಲಿಲ್ಲ. ತಬರ ಗಾಬರಿಯಾದ. ಈ ಗಾಂಧಿ ಮನೆ ಹಾಳಾಗ ಎಂದು ಗೊಣಗ ತೊಡಗಿಕೊಂಡ. ಏನೇನೋ ಮಾಡಿ ಪಡುಗೆರೆಯ ಸರ್ಕೀಟು ಹೌಸಿನ ಮೇಟಿ ಕೆಲಸ ಕಿಟ್ಟಿಸಿಕೊಂಡು ಸುಂಕದ ಕಟ್ಟೆಯಿಂದಲೇ ಪಾರಾದ. ಬಿಳಿಯ ದೊರೆಗಳು, ಅಧಿಕಾರಿಗಳು ಇವರ ಶುಶ್ರೂಷೆ, ಸೇವೆ ಇತ್ಯಾದಿಗಳನ್ನು ತೀರಾ ಸನಿಹದಿಂದ ಕೈಗೊಂಡ ತಬರನಿಗೆ ಅವರೂ ಕೂಡ ನೋಡಲು ಬೇರೆ ತರಹ ಇದ್ದರೂ ನಮ್ಮಂಥ ಮಾನವರೇ ಎಂದು ಅರಿವಾಯಿತು. ಈ ನಡುವೆ ಸತ್ಯಾಗ್ರಹದ ಬಿಸಿ ಏರತೊಡಗಿತು. ಯಾರೋ ದೊಡ್ಡವರ ಮಕ್ಕಳೆಲ್ಲ ಮನೆ ಬಿಟ್ಟು ಓಡಿ ಹೋಗಿ ಗಾಂಧಿ ಜೊತೆ ಲಡಾಯಿ ಸೇರಿದರಂತೆ ಎಂದು ವಾರ್ತೆ ಬರುತ್ತಿತ್ತು. ಲಾಠಿ ಚಾರ್ಜು, ಗೋಲಿಬಾರು, ಸತ್ಯಾಗ್ರಹ, ಅಸಹಕಾರ ಚಳುವಳಿ ನಡೆದಿತ್ತು. ತಬರನಿಗೆ ಯಾವುದೇ ಸ್ಪಷ್ಟ ನಿರ್ಧಾರವೂ ಈ ಬಗ್ಗೆ ಇರಲಿಲ್ಲ. ಟೆಲಿಫೋನ್ ತಂತಿ ಕತ್ತರಿಸಿದರೆಂದು ಕೇಳಿದಾಗ ಗಾಂಧಿಯ ಬಗ್ಗೆ ಸಿಟ್ಟು ಬರುತ್ತಿತ್ತು. ಗುಂಡಿನಲ್ಲಿ ಹೊಡೆಸಿದರೆಂದು ಕೇಳಿದಾಗ ಬ್ರಿಟಿಷರ ಬಗ್ಗೆ ಕೋಪ ಬರುತ್ತಿತ್ತು. ಸ್ವಾತಂತ್ರ್ಯ ಹೋರಾಟದ ಬಿಸಿ ಇನ್ನೂ
ಏರಿ ಹಳ್ಳಿ ತಾಲ್ಲೂಕುಗಳವರೆಗೂ ಹೋಯಿತು. ತಬರನಿಗೂ ಬ್ರಿಟಿಷ್ ಅಧಿಕಾರಿಗಳ ಕೈಂಕರ್ಯವನ್ನು ಮನಃಪೂರ್ವಕವಾಗಿ ಮಾಡಲು ಏನೋ ಒಂದು ತರಹದ ಅಳುಕು ಆರಂಭವಾಗತೊಡಗಿತು. ಇದರೊಡನೆ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಮೊಕ್ಕಾಂ ಮಾಡಲು ಸರ್ಕೀಟು ಬಂಗಲೆಗೆ ಬಂದಾಗ ಆಂಗ್ಲೋ ಇಂಡಿಯನ್ ಬಟ್ಲರ್ಗಳನ್ನು ಕರೆತರುತ್ತಿದ್ದರು. ಇವರು ತಬರನನ್ನು ತೀರಾ ತುಚ್ಛವಾಗಿಯೂ ಗುಮಾನಿಯಿಂದಲೂ ನೋಡುತ್ತಿದ್ದರು. ತಬರನಿಗೆ ಇದು ಮತ್ತು ಕಿರಿಕಿರಿಯ ವಿಷಯವಾಯಿತು. ಅಪ್ಪಿ ತಬರನ ಬೇಸರ ನೋಡಲಾರದೆ ತಬರನಿಗೆ ತಾಲ್ಲೂಕು ಕಚೇರಿಗೆ ವರ್ಗ ಮಾಡಿಸಿಕೊಳ್ಳಲು ಸಲಹೆ ಮಾಡಿದಳು. ತಬರ ತಾಲ್ಲೂಕು ಆಫೀಸಿಗೆ ಜವಾನನಾಗುವ ಹೊತ್ತಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಲಭ್ಯವಾಯಿತು. ಬಿಳಿಯರ ಕೆಂಪು ಮುಖಗಳು ಒಂದೊಂದಾಗಿ ಕಡಿಮೆಯಾಗತೊಡಗಿದವು. ಭಾರತೀಯ ದೇಶಬಾಂಧವರ ಆಳ್ವಿಕೆ ಆರಂಭವಾಯಿತು. ತಾಲ್ಲೂಕು ಆಫೀಸಿನ ಜೊತೆಗೆ ತಾಲ್ಲೂಕು ಅಭಿವೃದ್ಧಿ ಮಂಡಳಿ, ಕಾಫಿ ಬೋರ್ಡು, ಅಬಕಾರಿ ಇಲಾಖೆ ಇವೆಲ್ಲ ತಲೆ ಎತ್ತತೊಡಗಿದವು ಪಡುಗೆರೆಯಲ್ಲಿ. ತಬರ ಯಾವ ಇಲಾಖೆಗೆ ಸೇರಿದ ಮನುಷ್ಯ, ಯಾವ ಸಂಬಳದ ಏನು ಹುದ್ದೆ ನೀಡಬೇಕೆಂಬುದರ ಬಗ್ಗೆ ಒಂದು ನಿರಂತರ ಜಿಜ್ಞಾಸೆ ಆರಂಭವಾಯಿತು. ಎಲ್ಲಿಂದೆಲ್ಲಿಗೂ ಅನೇಕ ಕಡೆ ವರ್ಗಾಯಿಸಲ್ಪಟ್ಟು ಕೊನೆಗೆ ಮುನಿಸಿಪಾಲಿಟಿ ನೌಕರನೆಂದು ತೀರ್ಮಾನವಾಗಿ ಆ ಹುದ್ದೆಯ ಸಮವಸ್ತ್ರಗಳು ತಬರನಿಗೆ ಸಂದಾಯವಾಗಬೇಕಾದರೆ ಅನೇಕ ವರ್ಷಗಳೇ ಕಳೆದಿತ್ತು. ತಬರ ನಿವೃತ್ತಿಯ ವಯಸ್ಸನ್ನು ಸಮೀಪಿಸಿದ್ದ. ತಬರನ ಜೀವನದಲ್ಲಿ ಮುಂಬರಲಿರುವ ಬುದ್ಧಿ ವಿಕಲತೆಯ ಯಾವುದೇ ಮುನ್ಸೂಚನೆಯೂ ಕಾಣುತ್ತಿರಲಿಲ್ಲ. ತಬರನ ಮನಸ್ಸಿನಲ್ಲಿ ಎಷ್ಟೋ ಸಾರಿ ಚಿಂತೆ, ಆತಂಕಗಳು ಇದ್ದರೂ ಅವನ ಕೆಲಸ ಕಾರ್ಯದ ಗಡಿಬಿಡಿಯಲ್ಲಿ ಎಷ್ಟೋ ವೇಳೆ ಅಸಂಬದ್ಧತೆಗಳಿದ್ದರೂ ಅದು ಯಾವುದೇ ಉನ್ಮಾದ ಮೂಲವಾಗಿರದೆ ಪಡುಗೆರೆಯ ಆಡಳಿತ ವೈಖರಿಯಿಂದ ಉದ್ಭವವಾದುದಾಗಿರುತ್ತಿತ್ತು. ತಬರನಿಗೆ ನಿವೃತ್ತಿಯ ಕೊನೆಯ ದಿನಗಳಲ್ಲಿ ಕಾಫಿ ಡಿಪೋ ಬಳಿ ಕಾಫಿ ಮೇಲೆ ಸುಂಕ ವಸೂಲಿ ಮಾಡುವ ಉದ್ಯೋಗ ವಹಿಸಲಾಯಿತು. ಸ್ವಾತಂತ್ರ್ಯ ಬಂದು 25 ವರ್ಷಗಳು ಸಂದಿದ್ದವು. ಗಾಂಧಿ ಕೇವಲ ನೆನಪಾಗಿದ್ದ. ತಬರ ಸುಂಕ ವಸೂಲಿಯ ಕೆಲಸಕ್ಕೆ ಹಾಜರಾದ ದಿನವೇ ಕಾಫಿ ಬೀಜದ ಡಿಪೋ ಮ್ಯಾನೇಜರು ಕಾಫಿಯನ್ನು ಇಲ್ಲಿಂದ ಹೊರಕ್ಕೆ ಕಳಿಸುತ್ತಿದ್ದೇವೆ, ಆದ್ದರಿಂದ ಇದನ್ನು ಎಕ್ಸ್ಪೋರ್ಟ್ ಎಂದು ಪರಿಗಣಿಸಿ ಸುಂಕ ವಿನಾಯಿತಿ ಕೊಡಬೇಕೆಂದು ತಕರಾರು ಹಾಕಿದ. ಸರಿ, ಹಕ್ಕು ಉಂಟೆಂದು ಇಲ್ಲೆಂದೂ ಡಿಪೋ ಮ್ಯಾನೇಜರಿಗೂ ಮುನಿಸಿಪಾಲಿಟಿಯವರಿಗೂ ವಿವಾದ ಆರಂಭವಾಯಿತು. ಈ ನಡುವೆ ಊರಿನೊಳಗೆ ಕಾಫಿ ಪುಡಿ ಮಾರಾಟದ ವ್ಯಾಪಾರಿ ರಾಮಣ್ಣ ತನ್ನ ಕಾಫಿಗೆ ಡಿಪೋದಲ್ಲಿ ಹಾಗೂ ಕೊಂಡು ತಂದಾಗ ಎರಡೂ ಕಡೆಯೂ ಸುಂಕ ವಸೂಲಾಗುತ್ತಿದೆ ಎಂದು ತಕರಾರು ಎತ್ತಿದ. ಕಾಫಿ ಬೆಳೆಗಾರರು ಸುಂಕ ಕೊಡುವುದಿಲ್ಲವೆಂದು ವಿರೋಧಿಸಿದರು. ತಬರ ಕಕ್ಕಾಬಿಕ್ಕಿಯಾದ. ಗಾಂಧಿ ಸತ್ತರೂ ಅವನ ಚಳುವಳಿ ನಿರಂತರವಾಗಿ ಮುಂದುವರೆಯುತ್ತಿರುವಂತೆ ಕಂಡಿತು. ತಬರ ಈ ವಾಗ್ವಾದದ ನಡುವೆ ಒಂದೆರಡು ಜನಕ್ಕೆ ಸುಂಕದ ರಸೀದಿ ಬರೆದಿದ್ದ. ಆದರೆ ಆ ಬೆಳೆಗಾರರು ಈ ವಿವಾದದಿಂದಾಗಿ ಸುಂಕ ಕೊಡುವುದಿಲ್ಲವೆಂದು ಹೇಳಿದರು. ಮುನಿಸಿಪಲ್ ಪ್ರೆಸಿಡೆಂಟರು ತಬರನಿಗೆ, ನೀನು ವಸೂಲಿ ಮಾಡಲಾಗದಿದ್ದರೆ ಏಕೆ ಬರೆದೆಯೋ, ನೀನೇ ಸಂಬಳದಲ್ಲಿ ಕೊಡು ಎಂದು ಅವನಿಗೆ ಜುಲ್ಮಾನೆ ವಿಧಿಸಿದರು. ತಬರನ ಸಂಬಳದ 60 ರೂಗಳಲ್ಲಿ ಅವನು ಬರೆದ ರಸೀತಿಗಳ ಹಣದ ಮೊತ್ತ 360 ರೂಗಳನ್ನು ತುಂಬಿಸಬೇಕಿತ್ತು. ತನಗೆ ತೊಂದರೆ ಕೊಟ್ಟ ತನ್ನ ಕೈಯನ್ನು ಅವನೇ ಶಪಿಸಿದನು. ತಬರನ ಹೆಂಡತಿ ಅಪ್ಪಿ ತಬರನ ನಿವೃತ್ತಿ ಸಮಯದ ವೇಳೆಗೆ ದಿನದಿಂದ ದಿನಕ್ಕೆ ಸೊರಗಿ ಹೋಗಿದ್ದಳು. ತಬರ ಪಾಪ ಮಕ್ಕಳಾಗಲಿಲ್ಲ ಅಂತ ಕೊರಗು ಹತ್ತಿಸಿಕೊಂಡಿದ್ದಾಳೆ. ಅವಳದೇನು ತಪ್ಪು, ಮುಖ್ಯ ದೇವರು ಕೊಡಲಿಲ್ಲ. ಅದಕ್ಕಿಂತ ಮುಖ್ಯ ನನಗೆ ಮಕ್ಕಳು ಮಾಡೋದಕ್ಕೆ ದೇವರು ಪುರುಸೊತ್ತು ಕೊಡಲಿಲ್ಲ ಎಂದು ನೆರೆ ಹೊರೆಯವರೊಡನೆ ಹೇಳಿಕೊಂಡಿದ್ದನು. ಯಾರೋ ತಬರನ ತಲೆಯೊಳಗೆ ಇನ್ನೊಂದು ಗುಮಾನಿ ಹಾಕಿದರು. ಅಪ್ಪಿಗೆ ಯಾರೂ ಆಗದವರು ಮದ್ದು ಹಾಕಿರಬಹುದೆಂದು. ತಬರ ಅವಳಿಗೆ ನಾನಾ ವಿಧದ ಪರೀಕ್ಷೆಗಳನ್ನು ಮಾಡಿದ. ಮೂತ್ರದಲ್ಲಿ ಹುಣಸೆ ಬೀಜ ನೆನೆಸಿ, ಕೈಗೆ ನುಗ್ಗೆ ರಸ ಒರೆಸಿ,
ಎಲ್ಲ ಮಾಡಿ ನೋಡಿದ. ಅವನಿಗೆ ಏನೂ ಗೊತ್ತಾಗಲಿಲ್ಲ. ಕೊನೆಗೆ ತನ್ನ ಬಳಿ ಬಿದ್ದ ಹಣವನ್ನೆಲ್ಲ ಮದ್ದು ತೆಗೆಯುವ ಜುಬೇದ ಜೇಬಿಗೆ ಕೊಟ್ಟು ಅಪ್ಪಿಗೆ ಔಷಧಿ ಮಾಡಿಸಿದ. ಜುಬೇದ ಬೀಬಿ ವಾಂತಿಗೂ ಭೇದಿಗೂ ಕೊಟ್ಟು ವಾಂತಿಯೊಳಗಿನ ಎಂಥದ್ದನ್ನೋ ಬೆದಕಿ ಇದೇ ಮದ್ದು ಎಂದು ತೋರಿದಳು. ಏನೇನೋ ಚೂರ್ಣಗಳನ್ನು ಕೊಟ್ಟು ಇದನ್ನು ನಿನ್ನ ಹೆಂಡತಿಗೆ ತಿನ್ನಿಸು, ನಿನ್ನ ಹೆಂಡತಿ ಮುಖ ಇನ್ನು 4 ದಿನಕ್ಕೆ ಹೇಗೆ ರಂಗೇರುತ್ತೆ ನೋಡು ಎಂದು ಹೇಳಿದಳು. ಅಪ್ಪಿಯ ಮುಖ ನಾಚಿಕೆಯಿಂದ ಹಾಗೆ ಹೇಳಿದಾಗಷ್ಟೇ ರಂಗೇರಿತ್ತು. ಚೂರ್ಣ ಮುಗಿದರೂ ಅಪ್ಪಿಗೆ ಯಾವುದೇ ಸುಖ ಕಾಣಲಿಲ್ಲ. ತಬರ ಅಪ್ಪಿಯ ರೋಗ ಪತ್ತೆಗೆ ಪ್ರಯೋಗಗಳನ್ನು ಮಾಡುತ್ತಿದ್ದಾಗ ಅವಳ ಮೂತ್ರಕ್ಕೆ ಇರುವೆ ಮುತ್ತುತ್ತಿರುವಂತಿದ್ದನ್ನು ಗಮನಿಸುತ್ತಿದ್ದ. ಏನೋ ಮೂತ್ರ ದೋಷವಿರಬೇಕೆಂದು ಅವನ ಊಹೆ. ತಬರನಿಗೆ ಅಪ್ಪಿಯನ್ನು ತಾನು ಇಷ್ಟೊಂದು ಪ್ರೀತಿಸುತ್ತಿದ್ದೇನೆಯೇ ಎಂದು ಆಶ್ಚರ್ಯ. ಅವಳಿಗೆ ಕಾಯಿಲೆ ಬರಲಿಕ್ಕೆ ಮುಂಚೆ ಈ ವಿಷಯ ತಬರನಿಗೇ ಗೊತ್ತಿರಲಿಲ್ಲ. ತಬರ ಡಾಕ್ಟರ್ ಸಿಲ್ವರ್ ಅವರ ಬಳಿಗೆ ಅಪ್ಪಿಯನ್ನು ಕರೆದೊಯ್ದಾಗ ಅವರು ಮೊದಲಿಗೆ ಅವಳಿಗೆ ಡಯಾಬಿಟಿಸ್ ಇರಬಹುದೆಂದು ಶಂಕಿಸಿದರು. ಕೆಲವು ಪರೀಕ್ಷೆಗಳ ನಂತರ ಅವರ ಅನುಮಾನ ನಿಜವಾಯಿತು. ಇದೇನಯ್ಯ, ಬರೀ ಶ್ರೀಮಂತರಿಗೆ ಬರುವ ರೋಗ ಇದು, ರಾಜರೋಗ. ನಮ್ಮ ಕಾಲದಲ್ಲಿ 1-2 ಜನ ಪರಂಗಿ ದೊರೆಗಳಿಗೆ ಬಂದಿತ್ತು ನೋಡು. ನಿನ್ನ ಹೆಂಡತಿಗೂ ಯಾಕೆ ಬಂತು ಇದು? ನಿನಗೋ ಶ್ರೀಮಂತನಾಗೋ ಯೋಗ ಇರಬಹುದು ಎಂದು ವಿನೋದ ಮಾಡಿ 4-6 ಮಾತ್ರೆಗಳನ್ನು ಬರೆದುಕೊಟ್ಟರು. ಇನ್ನೂ ಹೆಚ್ಚಾದರೆ ಇಂಜೆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಹೇಳಿದರು. ತಬರ ಹೆಂಡತಿಗೆ, ನೋಡೆ, ನಿನಗೆ ರಾಜ ರಾಣಿಯರಿಗೆ ಬರುವ ರೋಗ ಬಂದಿದೆಯಂತೆ. ಪರಂಗಿಯವರ ಪಟ್ಟ ಸಿಕ್ಕದಿದ್ದರೂ ಅವರಿಗೆ ಬರೋ ಕಾಯಿಲೇನಾದರೂ ಬಂತಲ್ಲ, ಅದೇ ಸಂತೋಷ ಎಂದು ಹೇಳಿದ. ಸಿಲ್ವರ್ ಅವರು ತಬರನು ಏನೇನೋ ಪರಂಗಿಯವರ ರೋಗದಿಂದ ಹಿಡಿದು ಅವರು ನಡೆಸಿದ ದರ್ಬಾರಿನವರೆಗೆ ಎಲ್ಲವನ್ನು ತುಂಬಾ ಹೊತ್ತು ಮಾತನಾಡಿದರು. ಅಪ್ಪಿಗೆ ಅವೊಂದೂ ತಿಳಿಯಲಿಲ್ಲ. ತಬರ, ಈ ರೋಗದಿಂದ ಹಣ ಬರೋದಿರಲಿ, ಇರೋ ಹಣವೂ ಹೋಗಿ ಭಿಕ್ಷೆ ಬೇಡುವ ಗತಿ ಬಂದಿತ್ತಲ್ಲ ಎಂದು ಆಶ್ಚರ್ಯದಿಂದ ಯೋಚಿಸಿದ. ಪಡುಗೆರೆಯ ಮುನಿಸಿಪಾಲಿಟಿಯ ಕಾಲಾವಧಿ ಮುಗಿದು ಮುನಿಸಿಪಾಲಿಟಿ ಮಂಡಳಿ ವಿಸರ್ಜನೆಯಾಗಿತ್ತು. ಮತ್ತೆ ಹೊಸ ಚುನಾವಣೆಗಳು ನಡೆಯಬೇಕಿತ್ತು. ಮುನಿಸಿಪಾಲಿಟಿಯ ಉಸ್ತುವಾರಿಯನ್ನ ತಹಸೀಲ್ದಾರರಿಗೆ ವಹಿಸಿದ್ದರು. ತಬರನಿಗೆ ಅವನು 2-3 ರಸೀತಿಗಳ ಹಣ ಪಾವತಿ ಮಾಡಿಲ್ಲವೆಂದೂ, ಈ ಕೂಡಲೇ ಕಟ್ಟತಕ್ಕದ್ದೆಂದೂ, ಇಲ್ಲದಿದ್ದರೆ ಸಂಬಳ ಹಿಡಿಯಲಾಗುತ್ತದೆಂದು ತಾಲೂಕು ಕಚೇರಿಯಿಂದ ನೋಟಿಸು ಬಂದಿತು. ತಬರ ತಹಸೀಲ್ದಾರರಲ್ಲಿ ಹೋಗಿ ನಡೆದುದೆಲ್ಲವನ್ನ ಹೇಳಿಕೊಂಡ. ತಹಸೀಲ್ದಾರರು ತಬರನ ಅಹವಾಲುಗಳನ್ನು ಕೇಳಿ ಈ ಹಣವನ್ನು ತಬರ ವಸೂಲು ಮಾಡಬೇಕಾದ ಹಣವೆಂದು ಸ್ಪಷ್ಟನೆ ಬರೆಯುತ್ತೇನೆಂದು, ಈಗ ತಬರ ದುರುಪಯೋಗಪಡಿಸಿಕೊಂಡಿರುವ ಹಣವೆಂದು ನಮೂಸುದೆ ಎಂದೂ ಹೇಳಿದರು. ಒಟ್ಟಿನಲ್ಲಿ ತಬರ 360 ರೂಗಳನ್ನು ಕೈಯಿಂದ ಕಟ್ಟಬೇಕೆಂದು ಮಾತ್ರ ಖಾತರಿಯಾಗಿತ್ತು. ತಬರ ಜೀವಮಾನದಲ್ಲಿ ಮೊದಲ ಬಾರಿ ವಿಪರೀತ ಅವಮಾನದಿಂದ ಬೇಸರಗೊಂಡನು. ತಾನು ಈ ರೀತಿ ಮನುಷ್ಯನು ಅಲ್ಲವೆಂದೂ, ಬ್ರಿಟಿಷರ ಆಳ್ವಿಕೆಯಲ್ಲಿ ಕೆಲಸ ಮಾಡಿದವನೆಂದೂ, ಯಾವ ಸಾಹೇಬರ ಕೈಕಡೆಗೆಲ್ಲ ಕೆಲಸ ಮಾಡಿದನೆಂಬ ಪಟ್ಟಿ ಕೊಟ್ಟ. ಆಗಿನ ಕಾಲದಲ್ಲಿ ಈಗೆಲ್ಲ ಚಾಕರಿ ಜನಗಳ ಮೇಲೆ ಒಂದೇ ಒಂದು ಸುಳ್ಳು ಅಪವಾದ ಹೊರಿಸುತ್ತಿರಲಿಲ್ಲ ಎಂದು ಆಗಿನ ಆಫೀಸರ್ಗಳೆಲ್ಲ ಜಬರದಸ್ತು ನಿಯತ್ತು ಶಿಸ್ತುಗಳನ್ನು ಹೊಗಳಿದ. ಬೇಕಾದರೆ ಡಾಕ್ಟರು ಸಿಲ್ವರ್ ಅವರನ್ನು ಕೇಳಿ, ಈ ಮುದುಕ ಹೇಳೋದು ಸುಳ್ಳೋ ನಿಜನೋ ಎಲ್ಲ. ತಹಸೀಲ್ದಾರರಿಗೆ ಈ ಮುದುಕನ ಹಳೆಯ ಕಥೆಗಳು ಬೇಕಾಗಿರಲಿಲ್ಲ. ಅರ್ಜಿ ಕಾಲಮುಗಳು, ರುಜುಗಳು, ತಕರಾರುಗಳು, ನೋಟಿಸುಗಳು ಇವೆಲ್ಲ ಆ ತಹಸೀಲ್ದಾರನ ಅಂಗಾಂಗಗಳನ್ನು, ಗ್ರಹಣ ಶಕ್ತಿಯನ್ನೂ ವ್ಯಾಪಿಸಿಬಿಟ್ಟಿದ್ದವು. ಯಾವ ಅರ್ಜಿಯ ಕಾಲಮಿಗೂ ತುಂಬಿಸಲಾರದ ಆ ಮುದುಕನ ನೆನಪು ಯಾರಿಗೆ ಬೇಕಿತ್ತು? ಬ್ರಿಟಿಷ್ ಆಳ್ವಿಕೆಯನ್ನು ಹೊಗಳಿಯೇ ತಬರ ತನಗೆ ಅರಿಯದಂತೆ ಸದ್ಯದ ಆಳ್ವಿಕೆಯನ್ನು ತೆರೆದಿದ್ದ. ತಹಸೀಲ್ದಾರ ಏನು ಮಾಡಿದರೋ ಏನೋ, ಒಟ್ಟಿನಲ್ಲಿ ತಬರನ ತಿಂಗಳ ಸಂಬಳ ಹಿಡಿಕೊಂಡರು. ತಬರನ ಬಳಿ ಹಣವಿಲ್ಲ. ಹೆಂಡತಿಗೆ ಔಷಧಿ ಕೊಡಿಸುವಾಗಲೂ ಹಣವಿರಲಿಲ್ಲ. ಎಲ್ಲೋ ಕಾಡಿ ಬೇಡಿ ಕೊಂಚ ಹಣ ಮಾಡಿ ಹೆಂಡತಿಗೆ ರಾಗಿ ಗಂಜಿ ಏರ್ಪಾಡು ಮಾಡಿದನು. ಪೆನ್ಷನ್ ಕೊಡುತ್ತಾರೋ
ಕೇಳಿ ನೋಡು ಎಂದು ಯಾರೋ ಹೇಳಿದರು. ತಬರ ತಹಶೀಲ್ದಾರರ ಬಳಿಗೆ ಮತ್ತೆ ಓಡಿದ. ತಹಶೀಲ್ದಾರ, ಅರ್ಜಿ ಕೊಡು, ಮೇಲಕ್ಕೆ ಬರಿತೀನಿ ಎಂದು ಹೇಳಿ ಮರುಮಾತಾಡದೆ ಅರ್ಜಿಗಳನ್ನು ಒಳಗೆ ಒದಗಿ ಕುಳಿತರು. ಮುನಿಸಿಪಾಲಿಟಿ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಅಭ್ಯರ್ಥಿಗಳು ಓಡಾಡತೊಡಗಿದರು. ಒಬ್ಬ ಬಂಟಪ್ಪನೆಂಬ ಅಭ್ಯರ್ಥಿ, ಯಾಕೆ ನಿನಗೆ ಪೆನ್ಷನ್ ಇಲ್ಲ, ಬಾ ನೋಡುವ, ಸರ್ಕಾರದ ಮೇಲೆ ಕೇಸ್ ಮಾಡಿ ಬಿಡೋಣ ಎಂದರು. ಆತನಿಗೆ ಅಂತೂ ಸಮಾಜ ಸೇವೆ ಮಾಡಲು ತಬರ ಅವಕಾಶ ಒದಗಿಸಿದ್ದ. ಬಂಟಪ್ಪನೊಡನೆ ತಹಶೀಲ್ದಾರರ ಬಳಿಗೆ ತಬರ ಹೋದಾಗ ತಹಶೀಲ್ದಾರರು ಹೇಳಿದರು, ತಬರ ಪ್ರಾವಿಡೆಂಟ್ ಫಂಡ್ ಸ್ಕೀಮಿಗೆ ಸೇರಿದವನೋ ಪೆನ್ಷನ್ ಸ್ಕೀಮಿಗೆ ಸೇರಿದವನೋ ಸ್ಪಷ್ಟವಾಗಿಲ್ಲ, ಆದ್ದರಿಂದ ಮೇಲಕ್ಕೆ ವ್ಯವಹರಿಸುತ್ತಿದ್ದೇನೆ ಎಂದರು. ತಬರನಿಗೆ ಬಂಟಪ್ಪ ಎಲ್ಲ ಲೆಕ್ಕ ಹಾಕಿ ಪ್ರಾವಿಡೆಂಟ್ ಫಂಡ್ ಸ್ಕೀಮಿಗೆ ಸೇರಿದವನಾದರೆ ಸುಮಾರು 6-7 ಸಾವಿರ ಬರುತ್ತದೆಂದು ಹೇಳಿದ. ಬಂಟಪ್ಪನ ಮಾತಿನಿಂದ ತಬರನಿಗೆ ಖುಷಿಯಾಯಿತು. ತನ್ನ ಹೆಂಡತಿಗೆ ಬಂದಿರುವುದು ರಾಜರೋಗವೇ ಇರಬೇಕು, ಏಕೆಂದರೆ ಹಣ ಬರುವ ಯೋಗ ಕಾಣುತ್ತಿದೆ ಎಂದುಕೊಂಡ. ಬೇಗ ಹಣ ಬಂದರೆ ಒಳ್ಳೆಯ ಔಷಧಿ ಕೊಟ್ಟು ಹೆಂಡತಿಯ ಕಾಯಿಲೆಯನ್ನಾದರೂ ವಾಸಿ ಮಾಡಬಹುದೆಂದು ಅವನ ಆಸೆ ಮೆನುಗತೊಡಗಿತು. ತಬರ ಪಿಂಚಣಿ ಹಣ ಬರುವುದೆಂದು ಯಾರ ಬಳಿಯೋ ಪುಡಿಸಾಲ ಮಾಡಿಕೊಂಡ. ದಿನ ತಹಸೀಲ್ದಾರರ ಆಫೀಸು ಕಾಯತೊಡಗಿದ. ಹೆಂಡತಿಯ ಸ್ಥಿತಿ ನಿಧಾನವಾಗಿ ಹದಗೆಡುತ್ತಾ ಹೋಯಿತು. ತಬರ ಮೊದಲಲ್ಲಿ ಮೂತ್ರದಲ್ಲಿ ಸಕ್ಕರೆ ಹೋಗೋದು ತಾನೇ ಸಕ್ಕರೆ ರೋಗ, ಅಂದರೆ ಮೂತ್ರದಲ್ಲಿ ಏನು ಹೋದರೆ ತಾನೇ ಏನು ಎಂದು ಉಪೇಕ್ಷೆ ಮಾಡಿದ. ಆದರೆ ಹೆಂಡತಿ ಹಾಸಿಗೆಯನ್ನೇ ಹಿಡಿಯುವ ಸ್ಥಿತಿಗೆ ಬಂದಳು. ಅಪ್ಪಿ ಏನೋ ಕೆಲಸ ಮಾಡುತ್ತಾ ಎಡವಿ ಹೆಬ್ಬೆರಳು ಗಾಯ ಮಾಡಿಕೊಂಡಿದ್ದಳು. ತಬರ ಮನೆಗೆ ಬಂದಾಗ ಯಾವುದೋ ಸೊಪ್ಪು ಹರಿದು ಕಟ್ಟಿಕೊಂಡು ಕುಂಟುತ್ತಾ ನಡೆದಾಡುತ್ತಿದ್ದಳು. ಆ ದಿನ ತಬರ ಸಂತೋಷದಿಂದ ಇದ್ದ. ತಾಲೂಕು ಕಚೇರಿಯ ಗುಮಾಸ್ತನೊಬ್ಬ ಮೇಲಿನ ಕಾಗದಕ್ಕೆ ಉತ್ತರ ಬಂದಿದೆ ಎಂದು ತಬರನಿಗೆ ಸುಮಾರು 17,000 ರೂಪಾಯಿಯ ಪ್ರಾವಿಡೆಂಟ್ ಫಂಡ್ ಬರಬಹುದೆಂದು ಹೇಳಿದ್ದ. ತಹಶೀಲ್ದಾರರು ತಬರನಿಗೆ ಅವನು ಯಾವ ಸರ್ಕಾರದ ಇಲಾಖೆಗಳಲ್ಲೆಲ್ಲ ಕೆಲಸ ಮಾಡಿದ್ದನೋ ಅದಕ್ಕೆ ಸರಿಯಾದ ದಾಖಲೆಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ್ದರು. ಆ ಕೆಲಸದ ಭೀಕರತೆಯನ್ನು ಅರಿಯದೆ ತಬರ 17,000 ರೂಗಳನ್ನು ನೆನೆಸಿಕೊಂಡು ಹಿಗ್ಗಿದ್ದ. ಹೆಂಡತಿಗೆ ಇವೆಲ್ಲವನ್ನೂ ಸವಿಸ್ತಾರವಾಗಿ ಹೇಳಿದ. ಸಿಲ್ವರ್ ಡಾಕ್ಟರು ಹೇಳಿದ್ದಾರೆ, ಅದೆಂಥದ್ದು ಇಂಜೆಕ್ಷನ್ ಕೊಟ್ಟರೆ ನಿನ್ನ ಕಾಯಿಲೆ ಒಂದೇ ಕ್ಷಣದಲ್ಲಿ ವಾಸಿಯಾಗ್ತದಂತೆ, ನೋಡೋಣ ನಿನ್ನ ನಸೀಬಿನಲ್ಲಿ ಏನಿದೆಯೋ ಎಂದು ಹೆಂಡತಿಯನ್ನು 17,000 ನೆನೆಸಿಕೊಂಡು ಹಿಗ್ಗಿದ. ಸ್ವಾಮಿ, ಒಂದು ಸರ್ಟಿಫಿಕೇಟ್ ಮಾಡಿಕೊಡಿ, ನನ್ನ ಹಣ ಸರ್ಕಾರದಲ್ಲಿದೆ, ಅನ್ನ ಇಲ್ಲ, ಹೆಂಡತಿಗೆ ಕಾಯಿಲೆ ಎಂದು ತನ್ನ ಕ್ಲೇಶಗಳನ್ನೆಲ್ಲ ಹುಡುಕಿ ಹೇಳಿಕೊಂಡು ತಾನೇ ಹಿಂದೆ ಮಣ್ಣು ಹೊತ್ತ ಇಲಾಖೆಗಳನ್ನೆಲ್ಲ ಸುತ್ತತೊಡಗಿದ. ಒಂದೊಂದೇ ಸರ್ಟಿಫಿಕೇಟ್ನೊಂದಿಗೆ ತಬರನ ಫೈಲು ಬಿಲ್ಡಪ್ ಆಗತೊಡಗಿತು. ಓದಲೆಲ್ಲ ತನ್ನ ಗತಕಾಲದ ನೆನಪನ್ನು, ದೊರೆಗಳ ಆಡಳಿತದ ನೀತಿಯನ್ನು ಹೊಗಳುತ್ತಿದ್ದ. ಪ್ರತಿಯೊಬ್ಬರೂ ಅವನ ಮಾತನ್ನ ಅತ್ಯಂತ ಸಹಾನುಭೂತಿಯಿಂದ ಆಲಿಸುತ್ತಿದ್ದರು. ಎಲ್ಲರೂ ಹೇಗಿತ್ತು ಆ ಕಾಲದಲ್ಲಿ ಎಂದು ನಿಟ್ಟುಸಿರು ಬಿಡುತ್ತಿದ್ದರು. ಪುರಸಭೆಯ ಚುನಾವಣಾ ಅಭ್ಯರ್ಥಿ ಬಂಟಪ್ಪ ತಬರನ ಹಣ ಬರುವ ತಡವಾದರೆ ಅವನ ಚಾರ್ಜನ್ನು ತಾನೇ ಹಾಕಿಕೊಂಡು ಬೆಂಗಳೂರಿಗೆ ಮಂತ್ರಿಗಳ ಬಳಿಗೆ ಕರೆದೊಯ್ಯುತ್ತೇನೆಂದು ಹೇಳಿದನು. ತಬರನಿಗೆ ತಾನು ಬೆಂಗಳೂರಿಗೆ ಹೋದರೆ ಹೆಂಡತಿಗೆ ಗಂಜಿ ಮಾಡಿ ಹಾಕುವವರು ಯಾರೆಂಬುದು ಒಂದು ಸಮಸ್ಯೆಯಾಗಿತ್ತು. ಏಕೆಂದರೆ ಅಪ್ಪಿಯ ಕಾಲು ಬೆರಳಿನ ಗಾಯ ಮಾಯದೆ ಈಗ ಆಕೆ ಎದ್ದು ಓಡಾಡುವಂತೆಯೇ ಇರಲಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ಆಕೆಯನ್ನು ಒಯ್ದಾಗ ಅವರು ಅವಳ ಕಾಲು ಬೆರಳಿಗೆ ಗ್ಯಾಂಗ್ರೀನ್ ಆಗಿದೆಯೆಂದು ಅದನ್ನು ಕತ್ತರಿಸಿ ತೆಗೆಯಬೇಕೆಂದು ಹೇಳಿದರು. ತಬರ ಬೆಚ್ಚಿ ಬಿದ್ದ. ಇವರ ಮನೆ ಹಾಳಾಗ ಒಂದು ಬೆರಳಿಗೆ ಗಾಯ ಆದರೆ ಕಾಲನ್ನೇ ಕತ್ತರಿಸುತ್ತೇವೆ ಎನ್ನುತ್ತಾರಲ್ಲ, ತಲೆಗೆ ಏಟಾದರೆ ಕುತ್ತಿಗೆ ಕತ್ತರಿಸಿ ಬಿಡಲಿ ಎಂದು ಪಂಡಿತರ ಬಳಿ ಇದಕ್ಕೇನಾದರೂ ಔಷಧವಿದೆಯೇ ನೋಡೋಣವೆಂದು ಅಪ್ಪಿಯನ್ನ ಹಿಂದಕ್ಕೆ ಕರೆತಂದ. ತಬರನ ಫೈಲು ಸಂಪೂರ್ಣವಾಗುವ ಹಂತ ಬಂದಿತ್ತು. ಅವನ ಓಡಾಟವನ್ನು, ಶ್ರದ್ಧೆಯನ್ನು ನೋಡಿ ತಾಲೂಕು ಆಫೀಸಿನ ಜವಾನರು ಮತ್ತು ಇತರ ಗುಮಾಸ್ತರುಗಳು ಈ ಮುದುಕನ ತಲೆ ಕೆಟ್ಟಿದೆ,
ಧನಾಪಿಶಾಚಿ ಮೆಟ್ಟಿಕೊಂಡಿದೆ ಎಂದು ಮಾತಾಡಿಕೊಂಡರು. ತಬರ ಪಡುಗೆರೆಯ ಲೇವಾದೇವಿ ಸುಬ್ಬು ಶೆಟ್ಟರ ಬಳಿಗೆ ಒಮ್ಮೆ ಹೋಗಿ, ನನಗೆ ಸರ್ಕಾರದಿಂದ ಹಣ ಬರೋದಿದೆ, ದಯಮಾಡಿ ಅದರ ಆಧಾರದ ಮೇಲೆ ಕೊಂಚ ಹಣ ಕೊಡಿರಿ, ಹೆಂಡತಿಗೆ ಏನೇನೂ ಹುಷಾರಿಲ್ಲ ಎಂದು ವಿನಂತಿಸಿಕೊಂಡ. ಅದಕ್ಕೆ ಅವರು, ಅಯ್ಯೋ, ಸರ್ಕಾರದ ಹಣ ಸ್ಮಶಾನದ ಎಣ ಎರಡೂ ಒಂದೇ ಕಣೋ, ನಿನ್ನ ಹೆಂಡತಿ ಇರಲಿ, ನೀನು ಸಾಯೋದಕ್ಕೂ ಮೊದಲು ಬರುತ್ತದೋ ನೋಡ್ಕೊ ಎಂದು ಶಕುನ ಹೇಳಿದಂತೆ ತಬರನಿಗೆ ಹೇಳಿ ಅವನ ಸಪ್ಪೆಯ ಮುಖ ನೋಡಲಾರದೆ, ಹೋಗಲಿ ಹಿಡಿ ಮುದುಕ ಎಂದು 4 ರೂಪಾಯಿ ಕೊಡಬಂದರು. ಆ 4 ರೂಗಳಿಗೆ ಕೈ ಒಡ್ಡಿ ಸಿಕ್ಕಿದ್ದನ್ನ ಹೊಡೆದುಕೊಳ್ಳೋಣವೆಂಬ ಲೋಭ ತಬರನಿಗೆ ಇರಲಿಲ್ಲ. ದೇವರಾಣೆ ಸ್ವಾಮಿ, ನಾನು ಬೀಡಿಗೆ ಭಿಕ್ಷೆ ಕೇಳಲು ಬಂದಿಲ್ಲ, 4 ರೂಪಾಯಿ ತಗೊಂಡು ನಾನೇನು ಮಾಡಲಿ ಹೇಳಿ, ದೊಡ್ಡ ಮನಸ್ಸು ಇದ್ದರೆ ಕೊಡಿರಿ ಎಂದು ಹಿಂದಿರುಗಿದ. ತಬರನಿಗೆ ಶೆಟ್ಟರ ಮಾತಿನಲ್ಲಿ ಯಾವುದೋ ಸತ್ಯ ಮಿಂಚುತ್ತಿರುವುದು ಕಂಡಿತು. ಫೈಲಿನ ಜೊತೆಗೆ ಹೆಂಡತಿಯ ಹುಣ್ಣು ಪಂದ್ಯ ಹೂಡಿದಂತಿತ್ತು. ಹೆಬ್ಬೆಟ್ಟಿನ ಹುಣ್ಣು ಪಾದವನ್ನೆಲ್ಲ ವ್ಯಾಪಿಸಿಕೊಂಡು ಹಪ್ಪಿ ನೋವಿನಿಂದ ನರಳತೊಡಗಿದಳು. ತಹಶೀಲ್ದಾರರು ತಬರನ ಫೈಲನ್ನ ಮೇಲಕ್ಕೆ ಕಳಿಸಿದ್ದೇನೆಂದಿದ್ದರು. ಮಾರನೆಯ ದಿನ ತಬರ ಹೋದಾಗ ತಹಶೀಲ್ದಾರರು ರೇಗಿ, ನಿನ್ನೆ ಕಳಿಸಿದ್ದು, ಈ ದಿನ ಬರಲು ಫೈಲು ಹಿತ್ತಲಿಗೆ ಕಳಿಸಿದ್ದೇನೆ ತಿಳಿದಿದ್ದೀಯಾ? ಬೆಂಗಳೂರಿನವರೆಗೆ ಅದು ಹೋಗಿ ಬರಬೇಕು ಎಂದು ಕಟುವಾಗಿ ಹೇಳಿದರು. ಬಂಟಪ್ಪ, ಆದುದಾಗಲಿ, ಬೆಂಗಳೂರಿನವರೆಗೆ ಹೋಗಿ ಬಂದು ಬಿಡೋಣ ಬಾ, ನೀನೊಂದು ನಯಾ ಪರ್ಸೆ ಖರ್ಚು ಮಾಡಬೇಡ, ನಾನೇ ಹಾಕಿಕೊಳ್ಳುತ್ತೇನೆ, ನನ್ನ ಉಪಕಾರಕ್ಕೆ ಪ್ರತಿಯಾಗಿ ನಿನ್ನ ವಠಾರದವರ ಓಟು ಕೊಡಿಸಿದರೆ ಸಾಕು ಎಂದು ಅಂದ. ತಬರ ಊರು ಬಿಟ್ಟು ಹೋದರೆ ಹಪ್ಪಿಗೆ ಗಂಜಿ ಹಾಕುವವರು ಯಾರೂ ಇರಲಿಲ್ಲ. ಅಂತೂ ಬೆಂಗಳೂರಿಗೆ ಹೋಗುವ ಪೂರ್ವಭಾವಿಯಾಗಿ ಚಿಕ್ಕಮಗಳೂರಿಗೆ ಹೋಗಿ ಫೈಲು ಯಾವ ಹಂತದಲ್ಲಿ ನೋಡಿ ಬರೋಣವೆಂದು ಬಂಟಪ್ಪ ತಬರ ನಿರ್ಣಯಿಸಿಕೊಂಡರು. ತಬರ ಬಂಟಪ್ಪ ಚಿಕ್ಕಮಗಳೂರಿನ ಡಿಸಿ ಆಫೀಸಿಗೆ ಹೋದರು. ತಬರನ ಫೈಲಿನ ಇತ್ಯೋಪಾರಿಗಳನ್ನು ವಿಚಾರಿಸಲಾಗಿ, ಗುಮಾಸ್ತ, ನೀವ್ಯಾಕ್ರಿ ಇಲ್ಲಿಗೆ ಬಂದ್ರಿ? ಥ್ರೂ ದಿ ಪ್ರಾಪರ್ ಚಾನಲ್ ಬರಬೇಕು ಅವೆಲ್ಲ ಎಂದು ಕೂಗಾಡದ್ದ. ನಡೆಯಿರಿ ಇಲ್ಲಿಂದ ಎಂದು ಜವಾನ ಅಟ್ಟಿದ. ಅವರಿಬ್ಬರೂ ಆಫೀಸಿನಿಂದ ಹೊರಟು ಹೋಗುತ್ತಿರಬೇಕಾದರೆ ಮುಖ್ಯ ಗುಮಾಸ್ತ ಜವಾನನನ್ನು ಕಳಿಸಿ ತಬರನೊಬ್ಬನನ್ನೇ ಕರೆಸಿ, ಬಂಟಪ್ಪನಂತ ರಾಜಕಾರಣಿಯನ್ನು ಕಟ್ಟಿಕೊಂಡು ಓಡಾಡಕೂಡದೆಂದು, ಹಣದ ವ್ಯವಹಾರವಾದ್ದರಿಂದ ಬಹಳ ಜಾಗ್ರತೆಯಿಂದ ಇರಬೇಕೆಂದು, 25ನೇ ಸ್ವಾತಂತ್ರ್ಯ ದಿನಾಚರಣೆ ಇರೋದರಿಂದ ಫೈಲು ಮುಂದುವರಿಯುವುದು ತಡವಾಗಬಹುದೆಂದು ಹೇಳಿದ. ತಬರನ ಬೆನ್ನಿನ ಮೇಲೆ ಆತ್ಮೀಯವಾಗಿ ತಟ್ಟಿದ. ಬಂಟಪ್ಪನೊಡನೆ ತಬರ ಹಿಂದಿರುಗಿದಾಗ ಮನೆಯೊಳಗೆ ನಸುಗತ್ತಲಲ್ಲಿ ಅವನ ಹೆಂಡತಿ ಗೊಳೋ ಎಂದು ಅಳುತ್ತಾ, ವಿಷ ಕುಡಿದು ಜೀವ ತಕ್ಕೋತೀನಿ ಎಂದು ಹೇಳಿದಳು. ತಬರ ಕಂಗಾಲಾದ. ಇನ್ನೇನು ತನ್ನ ಫೈಲುಗಳೆಲ್ಲ ಪಾಸಾಗಿ ಹಣ ಬರುತ್ತದೆಂದು, ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ಬೆಂಗಳೂರಿಗೆ ಒಯ್ದು ಔಷಧಿ ಕೊಡಿಸುತ್ತೇನೆಂದೂ ಹೇಳಿ ಸಂತೈಸಲು ಯತ್ನಿಸಿದ. ಮಾರನೆಯ ದಿನ ಅಪ್ಪಿಯನ್ನು ತಬರ ಬಂಟಪ್ಪ ಇಬ್ಬರೂ ಆಸ್ಪತ್ರೆಗೆ ಒಯ್ದರು. ಡಾಕ್ಟರು ಅಪ್ಪಿಯ ಕಾಲನ್ನು ನೋಡಿ, ಈ ಕೂಡಲೇ ಆಕೆಯನ್ನು ಸಕಲೇಶಪುರದ ಆಸ್ಪತ್ರೆಗೆ ಒಯ್ಯಬೇಕೆಂದು, ಅವಳ ಕಾಲನ್ನು ಕೂಡಲೇ ಮಂಡಿಯ ಕೀಲಿನ ಬಳಿ ಕತ್ತರಿಸಿ ತೆಗೆದಿದ್ದರೆ ಅವಳು ಬದುಕಲಾರಳೆಂದು ಹೇಳಿದರು. ದಿಗ್ಮೂಢನಾಗಿ ತಬರ ವಾಪಸ್ಸು ಕರೆದುಕೊಂಡು ಬರುತ್ತಿದ್ದಾಗ ತಹಶೀಲ್ದಾರರ ಆಫೀಸು ಜವರ ಸಿಕ್ಕು, ತಹಶೀಲ್ದಾರರು ಹೇಳಿ ಕಳಿಸಿದ್ದಾರೆಂದು, ನಿನ್ನ ಫೈಲು ಬಂದಿದೆ ಎಂದು ಹೇಳಿದ. ಅಪ್ಪಿಯ ಜೀವ ಉಳಿಸಬೇಕೆಂಬ ಯಾವುದೋ ಕ್ಷೀಣ ಆಸೆ ತಬರನನ್ನ ತಹಶೀಲ್ದಾರರ ಬಳಿ ಹೋಗುವಂತೆ ಮಾಡಿತು. ತಬರನ ಫೈಲು ಚಿಕ್ಕಮಗಳೂರಿನಿಂದ ಹಿಂದಕ್ಕೆ ಕಳುಹಿಸಿದ್ದರು. ಯಾವನೋ ಗುಮಾಸ್ತ ಏನೋ ಒಂದು ತಕರಾರು ಹಾಕಿ ಹಿಂದಕ್ಕೆ ಕಳಿಸಿದ್ದನು. ಶಾನುಭೋಗರು ಪಟೇಲರದೂ ತಬರ ನಮ್ಮ ಗ್ರಾಮ ನಿವಾಸಿ ಎಂದು ಒಂದು ಸರ್ಟಿಫಿಕೇಟ್ ಬೇಕು ಎಂದು ಬರೆದಿದ್ದನು. ಮನೆಯಲ್ಲಿ ತಬರನ ಹೆಂಡತಿ, ಉರಿ ತಡೆಯೋಕ್ಕಾಗಲ್ಲ, ಔಷಧಿ ಬೇಡ, ಏನೂ ಬೇಡ, ನಾಕಾಣೆ ಪಾಷಾಣ ತಂದು ಕೊಡಿ ಎಂದು ಕೂಗಿಕೊಳ್ಳುತ್ತಿದ್ದಳು.
ಅತಿ ಕ್ರೂರ ವ್ಯಂಗ್ಯವೆಂದರೆ ತಬರನ ಬಳಿ ಅಂದು ನಾಲ್ಕಾಣೆಯೂ ಇರಲಿಲ್ಲ. ತಬರನಿಗೆ ಛೇ, ದೊರೆಗಳ ಕಾಲದಲ್ಲಿ ಎಷ್ಟೊಂದು ಚೆನ್ನಾಗಿತ್ತು, ನಿಂತ ನಿಲುವಿನಲ್ಲಿ ಜಮೀನು ಮಂಜೂರು ಮಾಡುತ್ತಿದ್ದರು, ಎಷ್ಟು ಸಲೀಸು ಜನ, ಖುಷಿಯಾದರೆ ಇನಾಮು ಕೊಡುತ್ತಿದ್ದರು ಎಂದು ಬ್ರಿಟಿಷರ ದಿನಗಳು ನೆನಪಾದವು. ಅಂದಿನ ದಿನಗಳು ನಮ್ಮವರ ಆಡಳಿತಕ್ಕಿಂತ ನಿಜವಾಗಿಯೂ ಸ್ವಚ್ಛವಾಗಿದ್ದಂತೆ ಅನ್ನಿಸಿತು. ಕಂತ್ರಿ ಸೂಳೆ ಆ ಮಕ್ಕಳು ರಾಜ್ಯ ಆಳ್ತಾರಂತೆ, ಕೊಡೋಕೂ ಗೊತ್ತಿಲ್ಲ, ತಗೊಳ್ಳೋಕೂ ಗೊತ್ತಿಲ್ಲ, ರಿಕಾರ್ಡು ಬೇಕಂತೆ, ಸರ್ಟಿಫಿಕೇಟು ಬೇಕಂತೆ ಎಂದು ಸ್ವದೇಶಿ ಆಡಳಿತವನ್ನು ಜರಿದ. ಫೈಲುಗಳು ಮೇಲಿನಿಂದ ಕೆಳಕ್ಕೂ ಕೆಳಗಿನಿಂದ ಮೇಲಕ್ಕೂ ಓಡಾಡುತ್ತಿದ್ದವು. ಹೀಗೆ ಅನೇಕ ದಿನಗಳು ಕಳೆದವು. ನಿಧಾನವಾಗಿ ಸೆಟ್ಟರು ಹೇಳಿದ ಮಾತಿನ ಸತ್ಯ ತಬರನಿಗೆ ಹೊಳೆಯತೊಡಗಿತು. ಹೆಂಡತಿಯನ್ನು ಬದುಕಿಸುವ ಆಸೆಯೂ ಹಣ ದೊರೆಯುವ ಆಸೆಯೂ ಕರಗಿ ಹೋಯಿತು. ಕೆಲವು ದಿನದ ನಂತರ ಬೆಳಿಗ್ಗೆ ತಹಶೀಲ್ದಾರರು ತಬರನಿಗೆ ಹೇಳಿ ಕಳಿಸಿದರು. ತಬರ ಹೋದಾಗ ಅವನ ಮುಖ ಯಾವುದೋ ಅನಂತ ಯಾತನೆಗೆ ಸಿಲುಕಿಕೊಂಡಿತ್ತು. ಕಂಠ ಗದ್ಗದವಾಗಿತ್ತು. ತಬರನನ್ನ ಕಂಡ ಕೂಡಲೇ ತಹಶೀಲ್ದಾರರು ಮುಖ ಬಿಗಿದುಕೊಂಡು ಹೇಳಿದರು, ನಿನ್ನ ಬಗ್ಗೆ ಪೊಲೀಸರು ರಿಪೋರ್ಟ್ ಕೇಳ್ತಿದ್ದಾರೆ. ನೀನು ಆ ನಕ್ಸಲ್ ಬಾರಿ ಕಮ್ಯುನಿಸ್ಟ್ ಬಂಟಪ್ಪನನ್ನ ಕಟ್ಟಿಕೊಂಡು ಚಿಕ್ಕಮಗಳೂರು DC ಆಫೀಸಿನಲ್ಲಿ ಗಲಾಟೆ ಮಾಡಿದೆಯಂತೆ ಎಂದು ಬೈದಾಡಿದರು. ಕೊನೆಗೆ ನಿನ್ನ ಕಷ್ಟ ನೋಡಿದರೆ ನನಗೆ ಕನಿಕರ ಬರುತ್ತೆ. ದೇವರು ಇಷ್ಟೊಂದು ಕಷ್ಟ ಕೊಟ್ಟರೂ ನಿನಗೆ ಬುದ್ಧಿ ಬಂದಿಲ್ಲ. ಈ ದಿನ ಒಂದು ಫೇವರಬಲ್ ರಿಪೋರ್ಟ್ ಬರೆಯುತ್ತೇನೆ. 25ನೇ ಸ್ವಾತಂತ್ರ್ಯ ದಿನಾಚರಣೆ ಬೆಳ್ಳಿ ಹಬ್ಬಕ್ಕೆ ಏನಾದರೂ ನಿನಗೆ ಕೊಡುಗೆ ಕೊಡು ಎಂದು ಕೇಳಿದರು. 25ನೇ ಸ್ವಾತಂತ್ರ್ಯ ದಿನಾಚರಣೆ ಬೆಳ್ಳಿ ಹಬ್ಬಕ್ಕೆ ಏನಾದರೂ ನಿನ್ನ ಕೊಡುಗೆ ಕೊಡು ಎಂದು ಕೇಳಿದರು. ತಬರನಿಗೆ ಮುಖದಲ್ಲಿ ಮಂದಹಾಸ ಮೂಡಿತು. ತನ್ನ ಫಂಡು ದುಡ್ಡು ಎಲ್ಲ ಬರ್ಕಳಿ ಸ್ವಾಮಿ ಎಂದು ಹೇಳಿದ. ತಹಸೀಲ್ದಾರನಿಗೆ ತಬರನ ಚರ್ಯೆಯಲ್ಲಿ ಏನೋ ಅಸ್ವಾಭಾವಿಕತೆ ಕಂಡಂತಾಯಿತು. ತಬರನಿಗೆ ಮಾನವರನ್ನ ಪೊಲೀಸು, ಆಫೀಸು, ಶಾನುಭೋಗ, ಪಟೇಲ, ಜವಾನ ಮುಂತಾಗಿ ಪರಿವರ್ತಿಸುತ್ತಾ ಎಂತೆಂಥದೋ ಗೀಚಿದ ಫೈಲುಗಳನ್ನು ಅಂತರಾತ್ಮನಂತೆ ಸಂರಕ್ಷಿಸುತ್ತಾ ಇರುವ ಒಂದು ನಿರ್ದಯ ಅರ್ಥಹೀನ ವ್ಯೂಹದ ಅರಿವು ನಿಧಾನವಾಗಿ ಆಗತೊಡಗಿತು. ಮಾನವನನ್ನು, ಮಾನವೀಯತೆಯನ್ನು ಕರಕರ ಜಗಿದು ಅಗಿದು ಉಗಿಯುತ್ತಾ ಇರುವ ಒಂದು ಸೈತಾನ ವ್ಯೂಹ ಕಂಡಿತು. ಮನುಷ್ಯನನ್ನು ಕೊಂದು ಒಣಮೀನಿನಂತೆ ಒಣಗಿಸಿ ಫೈಲಿನೊಳಗೆ ಮಡಿಚಿಡುವ ದೆವ್ವವಾದ ತಹಶೀಲ್ದಾರ. ಫೈಲು ತೆಗೆದುಕೊಂಡು ಎಂತೆಂಥದೋ ಸಂಜ್ಞೆಗಳನ್ನು ಮಾಡುತ್ತಿದ್ದ ಆತ. ನುಗ್ಗು ನುರಿಯಾದ ಜೀವಾತ್ಮಗಳು ಡೆಸ್ಕಿನಿಂದ ಡೆಸ್ಕಿಗೆ ಬಿಗಿದು ಕಟ್ಟಿದ ಫೈಲಿನೊಳಗೆ ಸಾಗುತ್ತಿದ್ದವು. ಈ ರೌರವ ನರಕದ ಕಾರ್ಖಾನೆಯನ್ನು ನೋಡಿ ತಬರನ ಕಣ್ಣಿನಿಂದ ತಟ ತಟ ನೀರು ಉರುಳತೊಡಗಿತು. ತನಗಾಗಿ, ತನ್ನ ಹೆಂಡತಿಗಾಗಿ, ತನ್ನಂಥದೇ ಜೀವವಾದ ತಹಶೀಲ್ದಾರನಿಗಾಗಿ, ಜವರನಿಗಾಗಿ ದುಃಖ ಉಮ್ಮಳಿಸಿ ಬಂದಿತು. ಜವಾನ ತಬರನ ಕೈ ಹಿಡಿದು ಕರೆದುಕೊಂಡು ಹೋಗಿ ಆಚೆ ಬಿಟ್ಟ. ಆದರೂ ತಬರನಿಗೆ ಬುದ್ಧಿ ತಿಳಿಯಾಗಲು ಬಹಳ ಹೊತ್ತು ಹಿಡಿದಿರಬೇಕು. ಜವರ ಬಿಟ್ಟಾಗ ಇದ್ದ ಭಂಗಿಯಲ್ಲೇ ಬಹಳ ಹೊತ್ತು ಇದ್ದ. ತಬರ ಹೇಗೂ ಹೆಂಡತಿಯನ್ನ ಸಕಲೇಶಪುರದ ಆಸ್ಪತ್ರೆಗೆ ಒಯ್ದಾಗ ಅಲ್ಲಿ ತಬರನಿಗೆ ಹಳೆಯ ಸರ್ಕಾರಿ ಉದ್ಯೋಗಿ ಎಂದು ಸರ್ಟಿಫಿಕೇಟ್ ತರಬೇಕೆಂದು, ಮುನ್ಸಿಪಾಲಿಟಿ ನೌಕರನು ಸರ್ಕಾರಿ ಉದ್ಯೋಗಿಯೇ ಅಲ್ಲವೇ ಎಂದು ಸ್ಪಷ್ಟನೆಯನ್ನೂ ತರಬೇಕೆಂದು ಹೇಳಿದರು. ತಬರ ಅವನ ಹೆಂಡತಿಯನ್ನ ಹಿಂದಕ್ಕೆ ಕರೆದುಕೊಂಡು ಬಂದಾಗ ಆಕೆಗೆ ನೋವಿನಿಂದ ಮೂರ್ಛೆ ಬರತೊಡಗಿತ್ತು. ಬಾಯಲ್ಲಿ ನೊರೆ ಬರುತ್ತಿತ್ತು. ತಬರ ಮಾಂಸದಂಗಡಿಗೆ ಹೋಗಿ ಕುಟುಕ ಯೂಸುಫ್ನನ್ನ ಕೇಳಿದ. ತನ್ನ ಹೆಂಡತಿ ಕಾಲನ್ನ ಮಂಡಿಯ ಕಾಲಿನವರೆಗೆ ಕಡಿದುಕೊಡುತ್ತೀಯಾ ಎಂದು. ಕಡಿದಿಟ್ಟಿದ್ದ 3-4 ಕುರಿಯ ತಲೆಗಳು ಆಕಾಶದತ್ತ ಒಂದು ಬಗೆಯ ಭಯಂಕರ ಕಾಲಿನೋಟ ಬೀರುತ್ತಿದ್ದವು. ಏನೋ ಹೆಂಡತಿ ಕಾಲು ಕಳಿಸಿ ಸಾರು ಮಾಡ್ತೀಯೇನೋ ಎಂದು ಯೂಸುಫ್ ನಕ್ಕ. ಇನ್ನು 4-6 ಜನ ಹೆ 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 ಎಂದು ಅವನೊಡನೆ ನಕ್ಕರು. ಹಸಿ ಮಾಂಸ ತಿಂದು ಕೊಬ್ಬಿದ್ದ ನಾಯಿಯೊಂದು ಲಟ ಲಟ
ಎಂದು ಅಲ್ಲಿ ಮೂಳೆ ಅಗಿಯುತ್ತಿತ್ತು. ನೇತು ಹಾಕಿದ್ದ ಕುರಿಗಳ ಮಾಂಸ ಶರೀರದಿಂದ ಕೆಂಪಗೆ ನೀರಿಳಿಯುತ್ತಿತ್ತು. ಹಲಸಿನ ತೊಳೆಗಳನ್ನು ಬಿಡಿಸಿಟ್ಟುಕೊಂಡು ಒಬ್ಬ ಬಡಕಲು ಹುಡುಗಿ ತನ್ನ ನಿರ್ಬಲ ತೋಳುಗಳನ್ನು ಯಾಂತ್ರಿಕವಾಗಿ ಬೀಸುತ್ತಿದ್ದಳು ನೊಣ ಓಡಿಸಲು. ತಬರನಿಗೆ ಒಂದು ಗುಮಾನಿ ಮೂಡಿತು. ತಾನು ಎಂದೋ ತೀರಿಕೊಂಡು ಪ್ರೇತ ಪ್ರಪಂಚವೊಂದರಲ್ಲಿ ವ್ಯವಹರಿಸುತ್ತಿದ್ದೇನೆ ಎಂದು. ಹೆಂಡತಿ ತೀರಿಕೊಂಡಾಗ ತಬರ ನಗುತ್ತಿದ್ದನಂತೆ. ಪಡುಗೆರೆಯ ಜನ ತಬರನಿಗೂ ಹುಚ್ಚು ಹಿಡಿಯಿತೆಂದು ನಿರ್ಧರಿಸಲು ಕಾತುರರಾಗಿದ್ದರು. ಏಕೆಂದರೆ ಅನಂತರ ಅವನ ಸಮಸ್ಯೆಗಳು ಬೇರೊಂದು ಪ್ರಪಂಚಕ್ಕೆ ಸೇರಿದ್ದವಾಗುತ್ತದೆಂದು. ಎಲ್ಲೋ ಕೆಲವರಿಗೆ ಮಾತ್ರ ಅವನನ್ನು ಕಂಡಾಗ ನಮ್ಮ ವ್ಯವಸ್ಥೆಯ ಭೀಕರ ವಿರಾಟ್ ರೂಪ ಮಿಂಚುತ್ತಿತ್ತು. ಯಾವುದೋ ಅರಿಯದ ಭೀತಿಯಲ್ಲಿ ಅವರು ನಡುಗುತ್ತಿದ್ದರು. ಸ್ವಾತಂತ್ರ್ಯೋದಯದ ಬೆಳ್ಳಿ ಹಬ್ಬದ ಸಮಯದಲ್ಲಿಯೇ ತಬರನಿಗೆ ಹುಚ್ಚು ಹಿಡಿದಿದ್ದು ಕೇವಲ ಒಂದು ಆಕಸ್ಮಿಕ. ಎಲ್ಲರೂ ಭಾರತದ ಸ್ವಾತಂತ್ರ್ಯವನ್ನ ಹೊಗಳಿ ಭಾಷಣ ಬಿಗಿಯುತ್ತಿದ್ದಾಗ ತಬರ ಬ್ರಿಟಿಷರ ಆಳ್ವಿಕೆ ಹೊಗಳುತ್ತಿದ್ದನಂತೆ. ಎಲ್ಲ ಅವನ ಹುಚ್ಚನ್ನು ನೋಡಿ ನಕ್ಕರು. ತಬರನಿಗೆ ಹುಚ್ಚು ಹಿಡಿಯಿತೆಂದು ಕೇಳಿದಾಗ ಚಿಂತಾಕ್ರಾಂತರಾದವರು ತಹಸೀಲ್ದಾರರು. ತಬರ ಬರೆದ ಕೊನೆಯ ರಸೀತಿಗಳ ಬಾಕಿ 300 ರು ಬರಬೇಕಿತ್ತು. ತಬರನ ರುಜು ತೆಗೆದು ಅವನ ಪ್ರಾವಿಡೆಂಟ್ ಫಂಡ್ನಿಂದ ಮುರಿದುಕೊಳ್ಳೋಣವೆಂದಿದ್ದ ಆತ. ನಡತೆಯ ಬಗ್ಗೆ ರಿಪೋರ್ಟ್ ಕಳಿಸುತ್ತಾ ಅವನು ಚೆನ್ನಾಗಿದ್ದಾನೆಂದು, ಅವನಿಗೆ ಬರಬೇಕಾಗಿದ್ದ ಹಣ ಅವನು ತಿಂದು ಹಾಕಿಲ್ಲವೆಂದು, ನಮ್ಮ ಆಡಳಿತ ವ್ಯವಸ್ಥೆಯ ವೈಪರೀತ್ಯದಿಂದ ಇದು ಆದುದೆಂದು ಅವನು ಬರೆದ. ತಬರನಿಗೆ ಹುಚ್ಚು ಹಿಡಿಯಿತೆಂದು ಕೇಳಿ ತಹಸೀಲ್ದಾರನಿಗೆ ಹುಚ್ಚು ಹಿಡಿಯುವುದೊಂದೇ ಬಾಕಿಯಾಗಿತ್ತು. ನಮಸ್ಕಾರ.